ನಾನು ಕಂಸಾಳೆ ಕಲಿತೀನಿ ಅಂತ ಹೇಳ್ಬಿಟ್ಟು ಅದನ್ನು ಗಿಮ್ಸಾಳೆ ಮಾಡಿದರೆ, ನಾನು ಡೊಳ್ಳು ಬರೆಸ್ತೀನಿ ಅಂತ ಹೇಳಿ ಅದನ್ನು ಗಿಳ್ ಮಾಡಿಬಿಟ್ರೆ, ಡೊಳ್ಳಾಗೆ ಪ್ರಸ್ತುತಿ ಆಗಬೇಕು ಇವನ, ಅದು ಗಿಳ್ಳಾಗಬಾರ್ದು. ಈಗ ತುಂಬ ಜನಪದ ಹಾಡ್ತೀವಿ, ಆ ಸಾಹಿತ್ಯವನ್ನೇ ಇವತ್ತು ಸಾಯಿಸ್ಬಿಟ್ಟಿದ್ದಾರೆ. ಈ ಅಕ್ರಮಗಳನ್ನು ಶಾಸನೀಯವಾಗಿಯೇ ಸರ್ಕಾರ ತಡೆ ಹಿಡಿಬೇಕು. ನಾವು ಜನಪದ ಹಾಡ್ತೀವಿ ಅನ್ನೋ ಎಷ್ಟೋ ಜನ ಜನಪದ ಶೈಲಿಯ ಗೀತೆಗಳು ಅಂತ ಹೇಳ್ತಾರೆ. ಜನಪದ ಶೈಲಿಯ ಮಂಟಸ್ವಾಮಿಗಳ ಪದ ಕಾವ್ಯದಲ್ಲಿ ಬರ್ತಕ್ಕಂಥ ಪದಗಳಲ್ಲಿ ಸಿದ್ದಯ್ಯ ಸ್ವಾಮಿ ಬನ್ನಿ ಒಂದು ಭಾಳ ಹೆಸರಾಗಿರ್ತಕ್ಕಂಥದ್ದು. ಅದನ್ನು ಹೆಂಗೆ ದಿಕ್ತಪ್ಪಿಸಿದ್ದಾರೆ ಅಂತ ಹೇಳಿದರೆ, ಈ ಅಂಥವ್ರಿಗೆ ನಾನು ಯೂಟ್ಯೂಬಲ್ಲಿ ನೋಡಿದರೆ ಏನು ಲಕ್ಷ ವೀಕ್ಷಣೆಗಳು. ಇಲ್ಲ ಹಾಡೋರಿಗೆ ತಲೆ ಕೆಟ್ಟಿರಬೇಕು, ಇಲ್ಲ ನೋಡೋರಿಗೆ ತಲೆ ಕೆಟ್ಟಿರಬೇಕು. ಅದು ಆ ಪರಂಪರೆನೇ ಭಾಳ ಭಕ್ತಿ ಪರಂಪರೆ, ಅದರ ಮಹತ್ವನೇ ಬೇರೆ. ಇವರೆಲ್ಲೋ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿ ಹೋಗಿ ಮನೆಯಲ್ಲಿ ಪೂಜೆ ಮಾಡೋ ದಾಸೈಗಳು ಸೃಷ್ಟಿಯಾಗ್ಬಿಟ್ರೆ, ಜಾನಪದ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ, ಆನಂತರ ಇದು ಜಾನಪದ ವಿಶ್ವವಿದ್ಯಾನಿಲಯ, ಕನ್ನಡಾಂಬಿ ವಿಶ್ವವಿದ್ಯಾನಿಲಯ, ಇವರೆಲ್ಲ ಮಾಡಬೇಕಾಗಿರೋ ಕೆಲಸ ಏನು? ಬರೀ ಪುಸ್ತಕ ಬರ್ಕೊಂಡು ಕುತ್ಕೊಂಡ್ಬಿಟ್ರೆ ಆಯ್ತಾ? ಸಂಗ್ರಹ ಮಾಡ್ಕೊಂಡು ಕುತ್ಕೊಂಡ್ರೆ ಆಯ್ತಾ? ಅವ್ರು ಸಂಗ್ರಹ ಮಾಡ್ಕೊಂಡು ಪುಸ್ತಕ ಬರ್ಕೊಂಡು ಅದೇನೋ ಹೇಳ್ತಾರಲ್ಲ, ಶೆಟ್ಟಿ ಶೃಂಗಾರ ಆಗೋಷ್ಟೊತ್ತಿಗೆ ಪಟ್ನ ಯಾಕೊಟ್ಟೋಯ್ತು ಅಂತೇಳಿ. ನಿಜವಾದಂಥ ಜಾನಪದಕ್ಕೆ, ನಿಜವಾದಂಥ ಸಾಂಸ್ಕೃತಿಕ ವಿಚಾರಗಳಿಗೆ ಶ್ರಮಿಸ್ತಕ್ಕಂಥವ್ರಿದ್ದಾರೋ, ಹೋರಾಟ ಮಾಡ್ತಕ್ಕಂಥವ್ರಿದ್ದಾರೋ ಅವರೆಲ್ಲರನ್ನೂ ಸೇರಿಸ್ಕೊಂಡು ರಾಜ್ಯದಾದ್ಯಂತ ಇದೊಂದನ್ನು ಆಂದೋಲನದ ರೂಪದಲ್ಲಿ ಮಾಡಬೇಕು ಅಂತ. ಈಗೇನಾಗಿದೆ, ಈ ಯೂಟ್ಯೂಬ್ ಬಂದಮೇಲಂತೂ ಹುಚ್ಚಿಡ್ಕೊಂಡ್ಬಿಟ್ಟಿದೆ ಜನಕ್ಕೆ. ಈ ನಕಲಿ ಕಲಾವಿದರುಗಳು, ಆಮೇಲೆ ಈ ಸೋಗಲಾಡಿ ಕಲಾವಿದರುಗಳು, ಡೋಂಗಿಗಳು ಸೃಷ್ಟಿಯಾಗ್ಬಿಟ್ಟು ಏನೆಲ್ಲ ನಾಟಕ ಮಾಡ್ತಾಯಿದ್ದಾರೆ. ಈಗ ಅದು ನಮ್ಮಪ್ಪನ ಮನೆ ಆಸ್ತಿ ಅಲ್ಲ, ಅಥವಾ ಇನ್ನೊಬ್ಬನ ಮನೆ ಆಸ್ತಿ ಅಲ್ಲ, ಅದು ಸಮಷ್ಟಿಯ ಆಸ್ತಿ. ಅದನ್ನು ಸಮಾಜ ತಲೆತಲಾಂತರಗಳಿಂದ ಎಷ್ಟೋ ಶತಮಾನಗಳಿಂದ ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು. ಅದು ಯಾವ ರೂಪದಲ್ಲಿ ಬೆಳ್ಕೊಂಡು ಬಂದಿದೆಯೋ ಆ ರೂಪದಲ್ಲಿ ತಾನು ಅಧ್ಯಯನ ಮಾಡಿ ಅಥವಾ ಕಲಿತು ಅದನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಸರಿ. ನೀವು ಅದನ್ನು ಅಂದಗೆಡಿಸ್ತಕ್ಕಂಥದ್ದು, ಅದರ ರೂಪವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಅದರ ವೇಷವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಇವತ್ತು ಭಾಳ ಆಘಾತಕಾರಿಯಾಗಿದೆ. ಈಗ ಎಂಥ ಸ್ಥಿತಿಗೆ ನಾವು ತಲುಪಿದ್ದೇವೆ ಅಂತ ಹೇಳಿದರೆ, ಈ ಆಧುನಿಕ ಸಮಾಜ ಯಾವುದು ಜಾನಪದ ಅಲ್ಲ ಅಂತ ಹೇಳಿ ವಿಂಗಡಣೆ ಮಾಡಿದಂಥ ಸ್ಥಿತಿಗೆ ತಲುಪಿದ್ದಾರೆ. ಅದಕ್ಕೆ ಇಂಥ ಸಾರ್ವತ್ರಿಕವಾಗಿರ್ತಕ್ಕಂಥ ವಿಷಯಗಳು, ಸಾರ್ವತ್ರಿಕವಾಗಿರ್ತಕ್ಕಂಥ ಆಕ್ರಮಣಗಳು ನಡೆಯುವಂಥ ಸಂದರ್ಭದಲ್ಲಿ ಸರ್ಕಾರಗಳು ಶಾಸನಗಳ ಮೂಲಕ ಅದನ್ನು ತಡೆ ಹಿಡಿಬೇಕಾಗತ್ತೆ. ಇವತ್ತಿನ ಆದ್ಯತೆ ಸರ್ಕಾರ ಶಾಸನದ ರೂಪದಲ್ಲಿ ಜಾನಪದವನ್ನು ವಿರೂಪಗೊಳಿಸ್ತಕ್ಕಂಥ, ಜಾನಪದದ ಮೇಲೆ ಆಗಿರ್ತಕ್ಕಂಥ ಆಕ್ರಮಣಗಳನ್ನು ತಡಿತಕ್ಕಂಥದ್ದು ನಾವು ಮಾಡಬೇಕು. ಈಗ ಉದಾಹರಣೆಗೆ ಕೊರಬರು ಕುಣಿತ ಇದೆ, ಕಂಸಾಳೆ ಇದೆ ಅಂತ ತಿಳ್ಕೊಳ್ಳಿ. ನಾನು ಉದಾಹರಣೆಗೆ ಹೇಳ್ತಾ ಇರೋದು. ಇಂಥವು ನೂರಾರು ಕಲಾ ಪ್ರಕಾರಗಳಿದೆ. ಅದಕ್ಕೆ ತನ್ನದೇ ಆದಂಥ ಒಂದು ಪರಂಪರೆ ಇದೆ. ಅದಕ್ಕೊಂದು ವೇಷ, ಭೂಷಣ, ಸಾಹಿತ್ಯ, ಸಂಗೀತ ಇದೆ. ಅದನ್ನು ಅದೇ ರೂಪದಲ್ಲಿ ಕಲ್ತವರು ಪ್ರಸಾರ ಮಾಡಬೇಕು. ನಾನು ಕಂಸಾಳೆ ಕಲಿತೀನಿ ಅಂತ ಹೇಳ್ಬಿಟ್ಟು ಅದನ್ನು ಗಿಮ್ಸಾಳೆ ಮಾಡಿದರೆ, ನಾನು ಡೊಳ್ಳು ಬರೆಸ್ತೀನಿ ಅಂತ ಹೇಳಿ ಅದನ್ನು ಗಿಳ್ ಮಾಡಿಬಿಟ್ರೆ, ಡೊಳ್ಳಾಗೆ ಪ್ರಸ್ತುತಿ ಆಗಬೇಕು ಇವನ, ಅದು ಗಿಳ್ಳಾಗಬಾರ್ದು ಅಲ್ವಾ? ಈಗ ತುಂಬ ಜನಪದ ಹಾಡ್ತೀವಿ ಅಂತ ಹೇಳಿ ಹಾಡ್ತಾರೆ. ಆ ಸಾಹಿತ್ಯವನ್ನೇ ಇವತ್ತು ಸಾಯಿಸ್ಬಿಟ್ಟಿದ್ದಾರೆ. ವಾದ್ಯಗಳ ಬಳಕೆಯಲ್ಲೂ ಕೂಡ ಅದೇ ಥರದ ಏರ್ಪೇರುಗಳು ಆಗಿದೆ, ವೇಷಗಳಲ್ಲಿ ಏರ್ಪೇರಾಗಿದೆ. ಆಮೇಲೆ ಏನನ್ನೋ ತಗೊಂಡೋಗ್ಬಿಟ್ಟು ಜನಪದ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಇದು ನಾನು ಅದಕ್ಕೆ ಹೇಳಿದ್ದು, ಆರಂಭದಲ್ಲಿ ಹೇಳಿದ್ನಲ್ಲ, ಈ ಅಕ್ರಮಗಳನ್ನು ಶಾಸನೀಯವಾಗಿಯೇ ಸರ್ಕಾರ ತಡೆ ಹಿಡಿಬೇಕು. ಮೂಲಭೂತವಾಗಿ ಸರ್ಕಾರ ಈ ಆಲೋಚನೆಯನ್ನು ಮಾಡಬೇಕು. ಈ ಆಲೋಚನೆ ಮಾಡಲಿಕ್ಕೆ ಸರಿಯಾದಂಥ ಚಿಂತಕರು ಇರಬೇಕಲ್ಲ, ಬರಬೇಕಲ್ವಾ? ಈಗ ನಾವು ಜನಪದ ಹಾಡ್ತೀವಿ ಅನ್ನೋ ಎಷ್ಟೋ ಜನ ಜನಪದ ಶೈಲಿಯ ಗೀತೆಗಳು ಅಂತ ಹೇಳ್ತಾರೆ. ಜನಪದ ಶೈಲಿ, ಈಗ ನೋಡಿ, ಸರ್ಕಾರ, ನಾನು ಹೇಳಿದೆ ಮಾತನಾಡ್ತಾ, ಒಂದು ಜಾನಪದದ ಮೇಲಿನ ಆಕ್ರಮಣಗಳನ್ನು ತಡೆ ಹಿಡಿಬೇಕು ಅಂತ ಹೇಳಿ. ಕನ್ನಡ ಜಾನಪದ ಸಾಹಿತ್ಯ ಮತ್ತು ಸಂಗೀತ ಏನಿದೆ ಅದನ್ನು ವ್ಯವಸ್ಥಿತವಾಗಿ ಸರ್ಕಾರ ಸಂಗ್ರಹಣೆ ಮಾಡಿ ಅದನ್ನು ಯಥಾವತ್ತಾಗಿ ಸಮಾಜಕ್ಕೆ ಬಿಡುಗಡೆ ಮಾಡಬೇಕು. ಇದು ಮೂಲ ರೂಪದಲ್ಲಿರ್ತಕ್ಕಂಥದ್ದು. ಈಗ ಉದಾಹರಣೆಗೆ ಮಂಟಸ್ವಾಮಿಗಳ ಪದ ಕಾವ್ಯದಲ್ಲಿ ಬರ್ತಕ್ಕಂಥ ಪದಗಳಲ್ಲಿ ಸಿದ್ದಯ್ಯ ಸ್ವಾಮಿ ಬನ್ನಿ ಒಂದು ಭಾಳ ಹೆಸರಾಗಿರ್ತಕ್ಕಂಥದ್ದು. ಅದನ್ನು ಹೆಂಗೆ ದಿಕ್ತಪ್ಪಿಸಿದ್ದಾರೆ ಅಂತ ಹೇಳಿದರೆ, ಒಬ್ಬೊಬ್ಬರು ಒಂದೊಂದು ಶೈಲಿಗೆ ತಗೊಂಡೋಗ್ಬಿಟ್ಟಿದ್ದಾರೆ. ಅದನ್ನು ತಮಗೆ ಏನೇನು ತಿಳಿತದೋ ಅದೇ ಸಾಹಿತ್ಯ,
ತಮಗೆ ಯಾವ ಶೈಲಿಯಲ್ಲಿ ಹಾಡ್ಲಿಕ್ಕೆ ಬರುತ್ತೋ ಆ ಶೈಲಿಯಲ್ಲಿ ಹಾಡ್ತಕ್ಕಂಥದ್ದು. ಈಗ ಅಂಥವ್ರಿಗೆ ನಾನು ಯೂಟ್ಯೂಬಲ್ಲಿ ನೋಡಿದರೆ ಏನು ಲಕ್ಷ ಲಕ್ಷ ವೀಕ್ಷಣೆಗಳು. ಇಲ್ಲ ಹಾಡೋರಿಗೆ ತಲೆ ಕೆಟ್ಟಿರಬೇಕು, ಇಲ್ಲ ನೋಡೋರಿಗೆ ತಲೆ ಕೆಟ್ಟಿರಬೇಕು ಅಲ್ವಾ? ಅಥವಾ ಜನಗಳಿಗೆ ಇದೇನು ಗೊತ್ತಿದೆಯೋ ಗೊತ್ತಿಲ್ವೋ? ಅಲ್ಲ, ಈಗ ಸಿದ್ದಯ್ಯ ಸ್ವಾಮಿ ಬನ್ನಿಯನ್ನು ಮೂಲ ರೂಪದಲ್ಲಿ ಹಾಡಿರ್ತಕ್ಕಂಥ ತಂಬೂರಿ ಪದ್ದವರು ತುಂಬ ಜನ ಹಾಡಿದ್ದಾರೆ ಪಾಪ ಕಷ್ಟಪಟ್ಟು. ಅವರು ಹಾಡ್ತಾ ಇರ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಂತ ನಾವು ಹೇಳ್ತೀವಿ. ಆದರೆ ಯಾರೋ ತಪ್ಪು ಹಾಡಿ ಯಾವುದೋ ಸಂಗೀತದ ಪ್ರಭೆಯನ್ನು ಬಳಸಿ, ಜ್ಞಾನವನ್ನು ಬಳಸಿ ಅದನ್ನು ಹಾಡಿದ ತಕ್ಷಣವೇ ಅದಕ್ಕೆ ಲಕ್ಷಾಂತರ ಜನ ವೀಕ್ಷಕರು ಮತ್ತು ಎಲ್ಲ ವೇದಿಕೆಗಳಲ್ಲಿ ಅವರಿಗೆ ಕಾರ್ಯಕ್ರಮ ಸಿಗೋದಾದರೆ ನಾಳೆ ಸಮಾಜ ಏನು ತಿಳ್ಕೊಳ್ಳುತ್ತೆ? ಹೌದು, ಸಿದ್ದಯ್ಯ ಸ್ವಾಮಿ ಹಾಡನ್ನು ಇವರು ಹಾಡಿದ್ದೇ ಸರಿ. ಜಾನಪದದಲ್ಲಿ ಆದಾಯ ಇದೆ ಅಂತ ತಿಳಿದಾದ್ಮೇಲೆ ಸರ್, ಜನಪದ ಕಲೆಯಲ್ಲಿ ಕೂಡ ಸಂಪಾದನೆ ಆಗುತ್ತೆ ಅಂತ ಹಣ ಕಂಡ ಮೇಲೆ ಯುವಕರು ಈ ಕಡೆ ತಿರುಗ್ತಾ ಇದ್ದಾರೆ. ಇತ್ತೀಚಿನ ತುಂಬ ಜಾಸ್ತಿ ಆಗಿದೆ. ಬೆಂಗಳೂರಲ್ಲಿ ಒಂದು 250-300 ತಂಡ ಇದೆ, ನನಗೆ ಗೊತ್ತಿರೋದೇ ಅಷ್ಟಿದೆ. ನೀಲ್ಗಾರರು, ಮಾದೇಶ್ವರನ್ ಗುಡ್ರು, ಮನೆ ಪೂಜೆ ಮಾಡೋದು, ಅಲಂಕಾರ ಮಾಡಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಬಂದ್ರೆ ಅದೇ ಜನಪದ ಸೇವೆ, ಅದೇ ದೇವರ ಗುಡ್ಡನ ಕೆಲಸ. ಈ ಥರದೆಲ್ಲ ಸಂಸ್ಕೃತಿ ವಿಕಾರವಾಗ್ತಾ ಇದೆ. ಅದ್ರ ಬಗ್ಗೆ ಅದನ್ನೇ ಹೇಳಿದ್ದು ನಾನು. ಈ ಥರದವೆಲ್ಲ ನೋಡಿ, ಈ ಥರ ವಿಕೃತಿಗಳು, ಈ ಥರ ವಿಕಾರಗಳು. ಈಗ ಮಂಟೇಸ್ವಾಮಿ ಮಾದೇಶ್ವರ ಗುಡ್ರು, ಅದು ಆ ಪರಂಪರೆನೇ ಭಾಳ ಭಕ್ತಿ ಪರಂಪರೆ, ಅದರ ಮಹತ್ವನೇ ಬೇರೆ ಅಲ್ವಾ? ಅವರೆಲ್ಲಿ ಇವರೆಲ್ಲೋ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿ ಹೋಗಿ ಮನೆಯಲ್ಲಿ ಪೂಜೆ ಮಾಡೋ ದಾಸೈಗಳು ಸೃಷ್ಟಿಯಾಗ್ಬಿಟ್ರೆ ಇಂಥ ಆಕ್ರಮಣಗಳನ್ನು, ಅದಕ್ಕೆ ನಾನು ಹೇಳಿದ್ದೇನು, ಮೊದಲನೇದು ಆಕ್ರಮಣ ತಡೆ ಹಿಡಿಬೇಕು. ಎರಡನೇದು ಚೌರ್ಯ, ಆಕ್ರಮಣ ಮತ್ತು ಚೌರ್ಯ. ಎರಡನೇದು ಸರ್ಕಾರ ಈಗ ಜನಪದ ಕಾವ್ಯಗಳನ್ನು ಯಾವುದೇ ದೊಡ್ಡ ಕಾವ್ಯ ಇರ್ಬೋದು, ಚಿಕ್ಕ ಕಾವ್ಯ ಇರ್ಬೋದು, ಅಥವಾ ಗಾಯನ ಏನಿದೆ, ಯಾವುದು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಇದೆಯೋ ಅದನ್ನು ಮೂಲ ರೂಪದಲ್ಲಿ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಈಗ ಜಾನಪದ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ, ಆನಂತರ ಇದು ಜಾನಪದ ವಿಶ್ವವಿದ್ಯಾನಿಲಯ, ಕನ್ನಡಾಂಬಿ ವಿಶ್ವವಿದ್ಯಾನಿಲಯ, ಇವರೆಲ್ಲ ಮಾಡಬೇಕಾಗಿರೋ ಕೆಲಸ ಏನು? ಬರೀ ಪುಸ್ತಕ ಬರ್ಕೊಂಡು ಕುತ್ಕೊಂಡ್ಬಿಟ್ರೆ ಆಯ್ತಾ? ಸಂಗ್ರಹ ಮಾಡ್ಕೊಂಡು ಕುತ್ಕೊಂಡ್ರೆ ಆಯ್ತಾ? ಅವ್ರು ಸಂಗ್ರಹ ಮಾಡ್ಕೊಂಡು ಪುಸ್ತಕ ಬರ್ಕೊಂಡು ಅದೇನೋ ಹೇಳ್ತಾರಲ್ಲ, ಶೆಟ್ಟಿ ಶೃಂಗಾರ ಆಗೋಷ್ಟೊತ್ತಿಗೆ ಪಟ್ನ ಎಕ್ಕುಟ್ಟೋಯ್ತು ಅಂತೇಳಿ. ಎಲ್ಲ ಎಕ್ಕುಟ್ಟೋದ್ಮೇಲೆ ಯಾರು ಪುಸ್ತಕ ಬರ್ಕೊಂಡ್ರೇನು, ಯಾರು ಪ್ರಶಸ್ತಿ ತೊಗೊಂಡ್ರೇನು, ಯಾರು ಪುರಸ್ಕಾರ ತೊಗೊಂಡ್ರೇನು? ಆಮೇಲೆ ನಾನು ಜಾನಪದವನ್ನು ಒಂದನ್ನು ಹೇಳ್ತಾಯಿದ್ದೀನಿ. ಆಮೇಲೆ ಈ ಜಾನಪದದ ಹೆಸರಲ್ಲಿ ಈಗ ಕಲಿತ ಹುಡುಗಿ ಕುದುರೆ ನಡಗಿ, ಅದು ಜನಪದ ಗೀತೆ ಅಂತ ಹೇಳ್ಬಿಟ್ಟು ಹಾಡ್ತಾರೆ. ಹಾಂ ಅಲ್ವಾ? ಏನು ಜನಪದ ಶೈಲಿ ಗೀತೆಗಳಪ್ಪ, ಏನೇನು ಕೆಟ್ಟದಿದೆ. ಈಗ ಉತ್ತರ ಕರ್ನಾಟಕದಲ್ಲಿ ಏನೇನು ಈ ಅಶ್ಲೀಲ ಸಂಗೀತ ಇದೆ, ಸಾಹಿತ್ಯ ಹಾಡೋದಿದೆ, ಅದೆಲ್ಲದು ಜನಪದ ಅಂದ್ಬಿಟ್ರೆ ಆಯಿತು. ಈ ಥರ ಆಗಿಬಿಟ್ರೆ ಇವೆಲ್ಲ ದೌರ್ಜನ್ಯಗಳು, ಇವೆಲ್ಲ ಆಕ್ರಮಣಗಳು. ಇಲ್ಲ, ಈಗ ಇದಕ್ಕೆ ನಾನು ಯೋಚನೆ ಮಾಡಿರೋದೇನು ಅಂತ ಹೇಳಿದರೆ, ಈಗ ಯಾರು ನಿಜವಾದಂಥ ಜಾನಪದಕ್ಕೆ, ನಿಜವಾದಂಥ ಸಾಂಸ್ಕೃತಿಕ ವಿಚಾರಗಳಿಗೆ ಶ್ರಮಿಸ್ತಕ್ಕಂಥವ್ರಿದ್ದಾರೋ, ಹೋರಾಟ ಮಾಡ್ತಕ್ಕಂಥವ್ರಿದ್ದಾರೋ, ಅವರೆಲ್ಲರನ್ನೂ ಸೇರಿಸ್ಕೊಂಡು ರಾಜ್ಯದಾದ್ಯಂತ ಇದೊಂದನ್ನು ಆಂದೋಲನದ ರೂಪದಲ್ಲಿ ಮಾಡಬೇಕು ಅಂತ. ಇದನ್ನು ಮಾಡಲಿಲ್ಲ ಅಂತ ಹೇಳಿದರೆ, ಈಗ ಅದೇ ಹೇಳ್ತಿರಲ್ಲ, ಭಾಳ ಚಂದವಾಗಿರೋರು ಯಾವುದೋ ಒಂದನ್ನು ಹಾಡಿಬಿಟ್ರೆ ಅದು ಅದೇ ಜನಪದ ಆಗಿ ಕೂತ್ಕೊಂಡ್ಬಿಡುತ್ತೆ. ಅಥವಾ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡು ದೇವ್ರ ಗುಡ್ಡ ಅಂತೇಳಿ ಫೋಟೋ ಹಾಕ್ಸ್ಕೊಳ್ಳೋರೇ ಗುಡ್ಡರಾಗಿ ಕಲಾವಿದರಾಗಿ ಉಳ್ಕೊಂಡ್ಬಿಡ್ತಾರೆ. ಈ ಥರದವಿದ್ದಾವೆ. ಆಮೇಲೆ ಇನ್ನೊಂದು ವರ್ಗ ಹುಟ್ಟಿದೆ. ಈ ಬೇರೆ ಕಡೆ ಬೇರೆ ದೇಶಗಳಲ್ಲಿ ಕರೋಕೆ ಜನಪದ ಗಾಯಕರು, ಅಂದರೆ ಕರೋಕೆ ರೆಡಿ ಮಾಡ್ಕೊಳ್ಳೋದು, ಕರೋಕೆನ ಅಲ್ಲಿ ಹೋಗ್ಬಿಟ್ಟು ನಾನು ಜಾನಪದ ಮಹಾನ್ ಜಾನಪದ ಗಾಯಕ ಅಂಥೇಳಿ ಹಾಡೋದು. ಅದೇನೆ ಹಾಗೆ ಹಿಂಗೆ ಏನೇನೋ ಹೊಟ್ಟೆ ಒರೆಯೋಕ್ಕಾಗಿ ಏನೇನೋ ಮಾಡ್ತಾಯಿದ್ದಾರೆ. ಈಗೇನಾಗಿದೆ, ಈ ಯೂಟ್ಯೂಬ್ ಬಂದಮೇಲಂತೂ ಹುಚ್ಚಿಡ್ಕೊಂಡ್ಬಿಟ್ಟಿದೆ ಜನಕ್ಕೆ.
ಈ ನಕಲಿ ಕಲಾವಿದರುಗಳು, ಆಮೇಲೆ ಈ ಸೋಗಲಾಡಿ ಕಲಾವಿದರುಗಳು, ಡೋಂಗಿಗಳು ಸೃಷ್ಟಿಯಾಗ್ಬಿಟ್ಟು ಏನೆಲ್ಲ ನಾಟಕ ಮಾಡ್ತಾಯಿದ್ದಾರೆ ಈಗ ಕಂಪ್ಯೂಟರ್ನ ಮತ್ತು ಈಗೇನು ಯಾವ ಇನ್ಸ್ಟ್ರೂಮೆಂಟು ಬೇಕಾಗಿಲ್ಲ, ಕಂಪ್ಯೂಟರ್ ಇಟ್ಕೊಂಡು ಅಲ್ಲೇ ಎಲ್ಲ ವಾದ್ಯಗಳನ್ನೂ ಅದರಲ್ಲೇ ನುಡಿಸ್ಬಿಡ್ತಾರೆ ಯಾರೋ ಒಬ್ಬರು ಕಲಾವಿದರು. ಇದನ್ನು ದಯವಿಟ್ಟು ಹೇಳಿ ಅಡ್ರೆಸ್ ಮಾಡಿ. ಹಾಂ, 7 ರಾತ್ರಿ 7 ಹಗಲು ಅಥವಾ 10 ರಾತ್ರಿ 10 ಹಗಲು ಅಥವಾ ಒಂದು ಇಡೀ ರಾತ್ರಿ ಒಂದು ತೊಟ್ಟು ನೀರು ಕುಡಿದೇನೆ ತಂಬೂರಿ ಇಟ್ಕೊಂಡು ಕತೆ ಮಾಡುವಂತ ಕಲಾವಿದ ಒಂದು ಹಾಡು ಹಾಡೋ ಮುಂದೆ ಬಿದ್ದೋಗ್ತಾವನೆ. ಸ್ಟುಡಿಯೋದಲ್ಲಿ ಒಂದು ಹಾಡು ಹಾಡ್ತಾನಲ್ಲ ಈಗ, ಅವನ ಮುಂದೆ ಇವನು ಬಿದ್ದೋಗ್ತಾವನೆ. ನಿಜವಾದಂಥ ಸಂಶೋಧನೆ ಇದು, ನೀವು ಸರಿಯಾಗಿ ಹೇಳಿದಿರಿ. ಈಗ ನೀವು ಹೇಳಿದಾಗೆ ಅಹೋರಾತ್ರಿ ಹಲವು ರಾತ್ರಿ ನಿರಂತರವಾಗಿ ಹಾಡುವಂಥ ಮೌಖಿಕ ಪರಂಪರೆಯ ಗಾಯಕರುಗಳು ಕಲಾವಿದರಲ್ಲಿ ಮತ್ತು ಶ್ರೋತೃಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದರೆ, ನೀವು ನಿಜವಾದಂಥ ಕಲಾವಿದರಾಗಿದ್ದರೆ ನಿಜವಾದಂಥ ಜನಪದವನ್ನು ಹಾಡಿ, ನಿಜವಾದಂಥ ರೂಪದಲ್ಲಿ ನಿಜವಾದಂಥ ಶೈಲಿಯಲ್ಲಿ ಹಾಡಿ. ಪುಕ್ಕಟ ಪ್ರಚಾರಕ್ಕಾಗಿ ತಕ್ಷಣದ ಹೆಸರಿಗಾಗಿ ನೀವು ಹಾಡಿ ಒಂದು ಪರಂಪರೆಗೆ ನೀವು ಧಕ್ಕೆ ತರಬೇಡಿ, ಮೋಸ ಮಾಡಬೇಡಿ. ನೀವು ಅದಕ್ಕೆ ಮೋಸ ಮಾಡಿದರೆ ನಿಮ್ಮ ಆತ್ಮಕ್ಕೆ ನಿಮ್ಮ ಆತ್ಮ ಇರಲ್ಲ ಬಿಡಿ, ಹಂಗೆ ಮಾಡೋರಿಗೆ ಆತ್ಮ ಇಲ್ಲಿರುತ್ತೆ. ಅದು ನೀವು ಇವತ್ತಲ್ಲ ನಾಳೆ ಸಮಾಜದ ನಿಂದನೆಗೆ ಮತ್ತು ಸಮಾಜ ಶಿಕ್ಷೆಗೆ ನೀವು ಖಂಡಿತ ಸಿಕ್ಕಾಕೊಳ್ತೀರಿ. ಯಾರ್ಯಾರು ಈ ಥರ ಈ ಜನಪದವನ್ನು ಚೌರ್ಯ ಮಾಡ್ತಕ್ಕಂಥದ್ದು, ಕ್ರೌರ್ಯ ಮಾಡ್ತಕ್ಕಂಥದ್ದು, ವಿರೂಪಗೊಳಿಸ್ತಕ್ಕಂಥದ್ದು ಮಾಡ್ತಾಯಿದ್ದೀರೋ, ನಿಮ್ಮೆಲ್ಲರಲ್ಲಿ ನಮ್ಮ ಮನವಿ ಏನು ಅಂತ ಹೇಳಿದರೆ, ದಯವಿಟ್ಟು ಕ್ರೌರ್ಯ ಮಾಡಬೇಡಿ, ವಿರೂಪ ಮಾಡಬೇಡಿ. ಪಾಪ ಈಗ ಪರಂಪರೆಯಲ್ಲಿ ಬೆಳ್ಕೊಂಡು ಬಂದಿರತಕ್ಕಂಥವ್ರು ತುಂಬ ಜನ ಇದ್ದಾರೆ. ಒಂದು ಚೌಡಿಕೆ ನುಡಿಸ್ತಕ್ಕಂಥದ್ದು ಕೂಡ ಊಟ ವಿದ್ಯೆ ಎಲ್ಲವನ್ನು ಬಿಟ್ಟು ಅದನ್ನೇ ವಿದ್ಯೆಯಾಗಿ, ಅದನ್ನೇ ಕಸುಬಾಗಿ, ಅದನ್ನೇ ಜೀವನ ರೂಪವಾಗಿ ಬೆಳೆಸ್ಕೊಂಡು ಬಂದಿರತಕ್ಕಂಥ ಅವರಿದ್ದಾರೆ. ಹಾರ್ಮೋನಿಯಂ ನುಡಿಸೋಂಥವ್ರು, ಯಾವುದೇ ಶಾಸ್ತ್ರೀಯವಾಗಿ ಕಲಿದೇ ಇರ್ತಕ್ಕಂಥವ್ರು ಇದ್ದಾರೆ. ಗೊರವನ್ನು ಕುಣಿತ ಮಾಡುವಂಥವ್ರು, ಕಂಸಾಳೆ ನುಡಿಸುವಂಥವ್ರು, ಡೊಳ್ಳು ಕುಣಿಸುವಂಥವ್ರು, ಯಕ್ಷಗಾನ ಮಾಡುವಂಥವ್ರು, ಹೀಗೆ ತುಂಬ ಜನ ಅದನ್ನೇ ನಂಬಿಕೊಂಡು ಅದನ್ನು ವಂಶ ಪರಂಪರೆಯವಾಗಿ ಅಥವಾ ಅದನ್ನು ಒಂದು ವೃತ್ತಿಯಾಗಿ ಬೆಳೆಸ್ಕೊಂಡು ಬಂದಿರತಕ್ಕಂಥವರು ಇದ್ದಾರೆ. ಅವರು ಆ ಕೆಲಸವನ್ನು ಮಾಡ್ತಾರೆ. ಇವತ್ತು ಮಹದೇಶ್ವರ ಕಾವ್ಯವನ್ನು, ಮಂಟಸ್ವಾಮಿ ಕಾವ್ಯವನ್ನು, ಮೈಲಾರಲಿಂಗನ ಕಾವ್ಯವನ್ನು ಅಹೋರಾತ್ರಿ ಹಲವು ರಾತ್ರಿಗಳು ಹಾಡುವಷ್ಟು ವಿದ್ವತ್ತನ್ನು ಮೌಖಿಕ ಪರಂಪರೆಯಲ್ಲಿ ಕಲಾವಿದರುಗಳು ರೂಪಿಸ್ಕೊಂಡು ಬಂದಿದ್ದಾರೆ. ಈಗ ಯೂಟ್ಯೂಬ್ ಬಂದಿದೆ, ಸ್ಟುಡಿಯೋಗಳು ಬಂದಿದ್ದಾವೆ, ಮ್ಯೂಸಿಕ್ಕಲ್ಲಿ ನಾವು ಮಿಶ್ರಣ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಜನಪದದ ಸಂಗತಿಯನ್ನು ಅಥವಾ ಜನಪದದ ಪದ್ಯವನ್ನು ತೊಗೊಂಡು ಅದಕ್ಕೆ ಸುಣ್ಣ ಬಣ್ಣ ಲೇಪಿಸ್ಬಿಟ್ಟು ಮ್ಯೂಸಿಕ್ ಕೊಟ್ಟು ಅದು ಇದು ಜನಪದ ಸಂಗೀತ ಅಂತ ಹೇಳಿ ಕೇಳಿಸ್ಬಿಟ್ರೆ, ಯಾವುದೇ ಸುಣ್ಣ ಬಣ್ಣ ಹಚ್ಚಿದರೆ ಅಲ್ವಾ, ನೀವು ಯಾರಿಗೆ ಸುಣ್ಣ ಬಣ್ಣ ಹಚ್ಚಿ ಶೃಂಗಾರಗೊಳಿಸಿದರೆ ಎಲ್ಲರಿಗೂ ಕೂಡ ಆಕರ್ಷಕವಾಗಿ ಕಾಣಿಸುತ್ತೆ. ನೀವು ಯಾವುದೇ ವಸ್ತುವಿಗೆ ಒಂದು ಸಂಗೀತದ ನಿನಾದವನ್ನು ತುಂಬಿದರೆ ಅದು ಕೂಡ ಆಹ್ಲಾದವಾಗಿ ಕೇಳಿಸುತ್ತೆ. ತುಂಬ ಜನ ಗೊತ್ತಿಲ್ಲದೆ ಕೇಳಿಸ್ಕೊಳ್ತಾರೆ, ಕೆಲವು ಜನ ಏನೋ ಇದು ಭಿನ್ನವಾಗಿ ಮಾಡಿದ್ದಾರೆ ಅಂಥೇಳಿ ಕೇಳಿಸ್ಕೊಳ್ತಾರೆ. ಆದರೆ ಬರೆಯುವಂಥವನಿಗೆ ಅಥವಾ ನಿವೇದನೆ ಮಾಡುವಂಥವನಿಗೆ, ಕಲಾವಿದನಾಗಿರ್ತಕ್ಕಂಥವನಿಗೆ ಕಲಾವಿದನ ಮುಖ್ಯವಾದಂಥ ಉದ್ದೇಶ ಏನು, ತನ್ನ ಪ್ರೌಢಿಮೆಯ ಪ್ರದರ್ಶನ ಅಥವಾ ತನ್ನ ಹೆಸರನ್ನು ಕೀರ್ತಿ ಶೇಷನಾಗಿ ಮಾಡಿಸ್ಕೊಳ್ತಕ್ಕಂಥದ್ದಲ್ಲ, ಸಂಸ್ಕೃತಿಯನ್ನು ಪ್ರಸಾರ ಮಾಡ್ತಕ್ಕಂಥದ್ದು. ನಿಮಗೆ ಸಂಸ್ಕಾರ ಇದ್ದರೆ ಅಥವಾ ಸಂಸ್ಕೃತಿ ಇದ್ದರೆ, ಸಂಸ್ಕೃತಿಯ ತಿಳಿವಿದ್ದರೆ ನೀವಿಂಥ ಕ್ರೌರ್ಯವನ್ನು, ದೌರ್ಜನ್ಯವನ್ನು ಯಾವತ್ತೂ ಕೂಡ ಮಾಡೋದಿಲ್ಲ, ಮಾಡಬೇಡಿ. ಹಾಗೆಯೇ ಸಮಾಜದ ಶ್ರೋತೃಗಳಿಗೆ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ, ದಯವಿಟ್ಟು ವಿಂಗಡಿಸಿ, ಯಾವುದು ಸರಿಯಾದಂಥ ಸಂಗೀತ, ಯಾವುದು ಸರಿಯಾದ ಸಂಗೀತ ಅಲ್ಲ, ಯಾವುದು ಸರಿಯಾದ ಜನಪದ, ಯಾವುದು ಸರಿಯಾದ ಜನಪದ ಅಲ್ಲ, ಯಾವುದು ನಿಜ ರೂಪದಲ್ಲಿ ಇದೆ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ನೀವು ಅದನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದನ್ನು ಮಾಡಿ. ಸುಮ್ಮನೆ ಅವರು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರು ಅಂತ ಹೇಳ್ಬಿಟ್ಟು ಭಾಳ ಚಂದವಾಗಿದ್ದಾರೆ ಅಂತನೋ ಅಥವಾ ಭಾಳ ಏನೋ ಸಂಗೀತದ ಅಲೆಗಳನ್ನ ತುಂಬಿದ್ದಾರೆ ಅಂತ ಹೇಳಿನೋ ಲಕ್ಷಾಂತರ ಜನ ನೋಡೋದು. ಅಲ್ಲಿ ಅಹೋರಾತ್ರಿ ಆಡುವಂಥ ಕಲಾವಿದರುಗಳಿಗೆ ವೀಕ್ಷಣೆನೇ ಇಲ್ಲ, ಯಾಕೆಂದ್ರೆ ಅವ್ನು ಚಂದವಾಗಿ ಕಾಣಿಸಲ್ವಲ್ಲ, ಅವನು ಸುಣ್ಣ ಬಣ್ಣ ಹಚ್ಚಿರಲ್ವಲ್ಲ ಅವನು. ಆದ್ದರಿಂದ ದಯವಿಟ್ಟು ಅಂತಿಮವಾಗಿ ಪ್ರತಿಯೊಬ್ಬ ಮನುಷ್ಯ ಇರ್ತಾನೆ, ನಾಳೆ ಇಲ್ಲವಾಗಿ ಹೋಗ್ತಾನೆ. ಯಾರೂ ಶಾಶ್ವತ ಅಲ್ಲ. ಯಾವುದು ಶಾಶ್ವತ? ಮಲೆ ಮಹದೇಶ್ವರ ಕಾವ್ಯ ಶಾಶ್ವತ, ಮಂಟಸ್ವಾಮಿ ಕಾವ್ಯ ಶಾಶ್ವತ ಅಲ್ವಾ, ಸಂಗೀತ ಶಾಶ್ವತ, ಕಲೆ ಶಾಶ್ವತ. ನೀವು ಇವತ್ತು ಅದನ್ನು ವಿರೂಪಗೊಳಿಸಿದರೆ, ಅದ್ರ ಮೇಲೆ ಕ್ರೌರ್ಯ ಮಾಡಿದರೆ
ನಿಮ್ಮನ್ನು ನಾಳೆ ಸಮಾಜ ತೆಗಳ್ತೇವೆನ ನಿಮಗೇನದು ದೊಡ್ಡ ಕೀರ್ತಿಯನ್ನು ಯಾವತ್ತೂ ಕೂಡ ಕೊಡೋದಿಲ್ಲ ಅಂಥೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಸ್ಪಂದನಾ ರಾಮೇಶ್ವರ್. ನಾನು ರಾಮೇಶ್ವರಪ್ಪ ಅವರ ಮಗಳು. ರಾಮೇಶ್ವರಪ್ಪ ಅವರ ಮಗಳು ಅಂತ ಹೇಳೋದೇ ನನಗೊಂದು ಹೆಮ್ಮೆ. ಅವರು ನನ್ನ ತಂದೆ ಅಂತ ಹೇಳೋಕ್ಕಿಂತ ನಾನು ಈ ಜನ್ಮದಲ್ಲಿ ಅವ್ರ ಮಗಳಾಗಿ ಹುಟ್ಟಿದ್ದೀನಿ ಅನ್ನೋದೇ ನನ್ನದೊಂದು ಪುಣ್ಯ. ಅವರ ಜ್ಞಾನಕ್ಕೆ, ಅವರ ಕಲೆಗೆ, ಅವರ ವಿದ್ವಾಂಸತ್ವಕ್ಕೆ ಅವರೇ ಸಾಟಿ. ಬೇರೆ ಯಾರಿಗೂ ಹೋಲಿಕೆ ಮಾಡಿ ಅವ್ರಿಗಿಂತ ಚೆನ್ನಾಗಿ ಮಾತಾಡ್ತಾರೆ ಅಥವಾ ಇವ್ರಿಗಿಂತ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳೋದಲ್ಲ, ಅವ್ರ ಜ್ಞಾನಕ್ಕೆ ಅವರೇ ಸರಿಸಾಟಿ. ಅವ್ರು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಮಗಳಾಗಿ ನನಗೆ ಅನಿಸುತ್ತೆ. ಅವರು 20 ಡಿಗ್ರಿ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಯಾಗಿ ನಿಷ್ಠೆ, ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಅದೆಲ್ಲದೂ ಇದ್ದು ಒಳ್ಳೆಯ ಅಧಿಕಾರಿ, ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಅದೇ ಸಮಯದಲ್ಲಿ ಸಂಸ್ಕೃತಿ, ಕಲೆ, ಸಂಗೀತ, ಸಾಹಿತ್ಯ ಎಲ್ಲದಕ್ಕೂ ಅಷ್ಟೇ ಗೌರವ ಕೊಟ್ಟಿದ್ದಾರೆ. ನಮ್ಮ ತಂಡ ಇನ್ನಿದನಿ ಮಣ್ಣ ಮಕ್ಕಳ ಹೊನ್ನಪದಗಳ ಬಳಗದಲ್ಲಿ ನಾನು ಒಬ್ಬಳು ಗಾಯಕಿಯಾಗಿದ್ದೀನಿ ಅಂತ ಹೇಳೋಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ. ಆ ತಂಡದಲ್ಲಿ ನಾನು ಚಿಕ್ಕ ಹುಡುಗಿ 2 ವರ್ಷ 3 ವರ್ಷ ಇದ್ದಾಗಿಂದ ತಂಡದಲ್ಲಿ ನಾನೊಬ್ಬಳು ಸದಸ್ಯಳಾಗೇ ಇದ್ದೀನಿ. ಈಗ ಒಂದು 10 ವರ್ಷದಿಂದ ಗಾಯಕಿಯಾಗಿ ಆಡ್ತಾಯಿದ್ರು. ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ತಂಡನ. ಅದರಿಂದ ತಂಡದ ಬೆಳವಣಿಗೆ ನನ್ನ ಒಬ್ಬಳನ್ನು ಬೆಳೆಸೋದಲ್ಲದೆ ಅನೇಕ ಜಿಲ್ಲೆಗಳಿಂದ ಸಂಗೀತಗಾರರು, ಅನೇಕ ಜಿಲ್ಲೆಗಳಿಂದ ಕಲಾವಿದರನ್ನು ಕರ್ಕೊಂಡು ಬಂದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಉತ್ಸವಗಳಲ್ಲಿ ಎಲ್ಲದರಲ್ಲೂ ಅವಕಾಶ ಕೊಟ್ಟು ಹಾಡಿಸಿದ್ದಾರೆ. ಎಲ್ಲನೂ ಪ್ರೋತ್ಸಾಹ ಮಾಡಿ ಬೆಳೆಸಿದ್ದಾರೆ. ತಾನು ಮಾತ್ರ ಬೆಳಿಬೇಕು ಅಂತ ಅವ್ರಿಗಿಲ್ಲ, ನನ್ನ ಜೊತೆಗೆ ಬೇರೆಯವರು ಬೆಳಿಬೇಕು, ಬೇರೆಯವ್ರೂ ಮುಖ್ಯವಾಹಿನಿಗೆ ಬರಬೇಕು, ಬೇರೆಯವ್ರಿಗೂ ಸಂಗೀತ ಸಾಹಿತ್ಯ ಅವ್ರಿಗೇನು ಗೊತ್ತಿದೆ ಅನ್ನೋದನ್ನು ಬೆಳೆಸಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ತುಂಬ ಇಷ್ಟ ನನಗೆ. ಈಗಿನ ಕಾಲದಲ್ಲಿ ನಾನು ಮಾತ್ರ ಬೆಳಿಬೇಕು ಅಂತ ನೋಡ್ತಾರೆ ಎಲ್ಲರೂ. ಆದರೆ ನಮ್ಮ ತಂದೆಗೆ ನನ್ನ ಜೊತೆಗೆ ಎಲ್ಲರೂ ಬೆಳೀಲಿ, ನನ್ನ ಜೊತೆಗೆ ಎಲ್ಲರೂ ಉದ್ಧಾರ ಆಗಲಿ ಅನ್ನೋದು ಇದೆಯಲ್ಲ, ಅದು ನಂಗೆ ತುಂಬ ಇಷ್ಟ. ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್, ಮಾಂಬಳ್ಳಿ ಗಾಯಕರು. ನಿಜಕ್ಕೂ ನಮ್ಮ ಜನಪದ ಸಿರಿಯಲ್ಲಿ ಕೂಡ ನನ್ನನ್ನು ಪ್ರಚಾರ ಮಾಡಿರ್ತಕ್ಕಂತಹ ಜನಪದ ಸಿರಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಕಾಂತರಾಜ್ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಚಾನಲ್ ಮುಖೇನ ಹೇಳ್ತಾ, ನಿಜಕ್ಕೂ ನಾನು ಒಬ್ಬ ಸುಗಮ ಸಂಗೀತ ಕ್ಷೇತ್ರದಲ್ಲೂ ಒಬ್ಬ ಗಾಯಕನಾಗಿ ಬಂದಂತಹ ವ್ಯಕ್ತಿ. ನನ್ನಲ್ಲಿ ವಿವಿಧವಾದಂತಹ ಗಾಯನ, ಸುಗಮ ಸಂಗೀತ ಆಗಿರ್ಬೋದು, ತತ್ವಪದ ಆಗಿರ್ಬೋದು, ಜನಪದ ಆಗಿರ್ಬೋದು, ಬೇರೆ ಬೇರೆ ಪ್ರಕಾರಗಳು ನನ್ನೆಲ್ಲ ಅವಲಂಬ ಆಗಿದ್ರೂ ಕೂಡ ನಾನು ಹೆಚ್ಚು ಸುಗಮ ಸಂಗೀತ ಮತ್ತು ನಾಟಕ, ಚಿತ್ರರಂಗ ಹಲವಾರಲ್ಲೂ ಇದ್ದೆ. ಆದರೆ ನನ್ನ ಗುರುಗಳಾಗಿರ್ತಕ್ಕಂತಹ ನೆಚ್ಚಿನ ರಾಮೇಶ್ವರಪ್ಪ ಅವರು ಜೊತೆ ಬಂದಾಗ ನನಗೆ ಜನಪದದ ಮಹತ್ವ ಗೊತ್ತಾಯಿತು. ಒಬ್ಬ ಉತ್ತಮವಾದಂತಹ ವಾಗ್ಮಿ, ವಿಚಾರವಾದಿ, ತತ್ವಜ್ಞಾನಿ ಹಾಗೂ ತುಂಬ 20 ಡಿಗ್ರಿಗಳನ್ನು ಹೊಂದಿರತಕ್ಕಂತಹ ನನ್ನ ಗುರುಗಳಾಗಿರ್ತಕ್ಕಂತಹ ರಾಮೇಶ್ವರಪ್ಪನವರು, ನೀನು ಒಬ್ಬ ಒಳ್ಳೆಯ ಗಾಯಕ, ನನ್ನ ಸಂಸ್ಥೆಗೆ ಬರಬೇಕು ಅಂತೇಳಿ ನಮ್ಮ ಇನಿದಿನಿ ಮಣ್ಣ ಮಕ್ಕಳ ಹೊನ್ನಪದಗಳ ಬಳಗದಲ್ಲಿ ನನ್ನೂ ಒಬ್ಬ ಗಾಯಕನಾಗಿ ಬೆಳೆಸ್ತಾ ಇರತಕ್ಕಂತಹ ನನ್ನ ಗುರುಗಳಾಗಿರ್ತಕ್ಕಂತಹ ರಾಮೇಶ್ವರಪ್ಪ ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಕಾರಣ ಇಂಥ ದಾರಿ, ಸಂಸ್ಕಾರ, ಸತ್ ಚಿತ್ ಆನಂದ ಅಂತ ವಿಚಾರವಂತರ ಸತ್ಸಂಗವನ್ನು ಬಳಸಿದಾಗ ನಾವು ಕೂಡ ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನನ್ನ ಗುರುಗಳು. ನಿಜಕ್ಕೂ ಅಮೇರಿಕಕ್ಕೆ ಸುಮಾರು 3-4 ಸಾರಿ ಹೋಗಿದ್ದಾರೆ, ಇಂಗ್ಲೆಂಡ್ಗೆ ಹೋಗಿದ್ದಾರೆ. ಒಳ್ಳೊಳ್ಳೆಯ ಪುಸ್ತಕಗಳನ್ನು ಬರೆದು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ವಿವಿಧ ರಾಜ್ಯಗಳಿಗೂ ಕರ್ಕೊಂಡೋಗಿ ನಮ್ಮನ್ನು ಹಾಡಿಸಿ ಇಷ್ಟು ಬೆಳವಣಿಗೆಗೆ ನಮ್ಮ ಕಾರಣಭೂತರಾಗಿರ್ತಕ್ಕಂತಹ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂತಹ ರಾಮೇಶ್ವರಪ್ಪ ಅವರಿಗೆ ಇನ್ನೂ ಆರೋಗ್ಯ, ಭಾಗ್ಯ, ನೆಮ್ಮದಿ, ಕೀರ್ತಿ ಹಾಗೂ ಅವರ ತಪಲಲ್ಲಿ ಹೂವಿಂದ ನಾರು ಸ್ವರ್ಗ ಆಯಿತು ಅಂತ ನನಗೆ ಮಾರ್ಗದರ್ಶಕ ಆಗಿರತಕ್ಕಂತಹ ನೆಚ್ಚಿನ ರಾಮೇಶ್ವರಪ್ಪ ಅವ್ರಿಗಿನ ನಾನು ಸದಾ ನನ್ನ ಜೀವನದಲ್ಲಿ ಬಯಸ್ತಾ ಅವ್ರ ಮಾರ್ಗದಲ್ಲೇ ಹೋಗಲಿಕ್ಕೆ ಅವಕಾಶ ಇನ್ನೂ ನನಗೆ ಆಶೀರ್ವಾದಿಸಲಿ ಅಂತೇಳಿ ಈ ಚಾನಲ್ ಮುಖೇನ ಅವ್ರಿಗೆ ಅಭಿನಂದನೆಯನ್ನು ಸೂಚಿಸ್ತಾ ಇದ್ದೀನಿ. ಈಗ ಅಮೆರಿಕದಲ್ಲಿ ಕೂಡ ಹೋದಾಗ ನಾವಿಕ ಪ್ರಶಸ್ತಿಯನ್ನು ಕೂಡ ನಮ್ಮ ಸಾಹೇಬರು ತಗೊಂಡಿದ್ದಾರೆ. ಈ ನಮ್ಮ ಜನಪದತೆ ತನ್ನ ಉಸಿರು ಅಂತ ಬೆಳೆಸಿಕೊಂಡು ಸುಮಾರು ಕಲಾವಿದರುಗಳನ್ನು ಜೋಳಿಗೆಗೆ ಹಾಕ್ಕೊಂಡು ಇಡೀ ಪ್ರಪಂಚದಾದ್ಯಂತ ನಮ್ಮನ್ನೆಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಸದಾ ಅವರಿಗೆ ಆರೋಗ್ಯ, ಭಾಗ್ಯ, ನೆಮ್ಮದಿ, ಕೀರ್ತಿ ಹಾಗೂ ಅವರ ಸೇವೆಗೆ ಹಾಗೂ ಅವರ ಜೊತೆಯಲ್ಲಿ ನಾವು ಕೂಡ ಭಾಗಿಯಾಗಲಿ ಅಂತ ಈ ಚಾನಲ್ ಮುಖೇನ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ರವಿರಾಜ್ ಹಾಸು, ಮೂಲತಃ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಹಿರೋಳಿದವನು.
12ನೇ ಸಾಲಿನಲ್ಲಿ ಈ ಒಂದು ಸಾಂಸ್ಕೃತಿಕ ನಾಡಿಗೆ ಸಂಗೀತ ಶಿಕ್ಷಕನಾಗಿ ನಾನು ಇಲ್ಲಿ ವೃತ್ತಿಯನ್ನು ಆರಿಸಿಕೊಂಡು ಬಂದಿದ್ದೇನೆ. ಪ್ರಸ್ತುತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವರ್ಕುಡು ಇಲ್ಲಿ ನಾನು ಸಂಗೀತ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಆದಮೇಲೆ ನನಗೆ ತುಂಬ ಒಂದು ಸಂತೋಷ ಏನಾಗ್ತಾ ಇದ್ದಿರ್ತದಂದರೆ 2012ರಲ್ಲಿ ನಾನಿಲ್ಲಿ ಬಂದಿದ್ದೇನೆ. ಆದರೆ ಮೋಸ್ಟ್ಲಿ ನನ್ನ ಒಂದು ದುರ್ದವ ಎಂದಿನೂ ಗೊತ್ತಾಗಲಿಲ್ಲ. 2017ಕ್ಕೆ ವಿದ್ವಾಂಸ ತುಂಬ ವಿಚಾರವಂತರು ಡಾಕ್ಟರ್ ರಾಮೇಶ್ವರಪ್ಪ ಸರ್ ಅವರು ನನಗೆ ಒಂದು ಕಾರ್ಯಕ್ರಮದಲ್ಲಿ ಪರಿಚಯವಾದರು. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದು ಪ್ರಸ್ತುತಪಡಿಸುವಂಥ ಗೀತಗಾಯನ ನೋಡಿ ನನಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿ ಅವರು ತಮ್ಮ ಒಂದು ಇನಿದನಿ ಮಣ್ಣ ಮಕ್ಕಳ ಹೊನ್ನ ಪದಗಳ ಬಳಗ ಈ ಒಂದು ಸಂಘ ಈ ಒಂದು ಸಂಘಟನೆ ಈ ಒಂದು ಕಲಾ ಬಳಗ ಇಡೀ ಕರ್ನಾಟಕದಾದ್ಯಂತ ಎಲ್ಲಿಯೂ ಸಿಗಲ್ಲ. ಅಷ್ಟು ಒಂದು ಅದ್ಭುತವಾದಂಥ ಕಲೆ ಮತ್ತು ಒಂದು ಸಾಂಸ್ಕೃತಿಕ ಸಂಗೀತ ಒಂದು ಹೊಂದಿದಂಥ ಒಂದು ಸಂಘಟನೆ, ಒಂದು ಶಕ್ತಿ ಸರ್ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಿಜವಾಗಲೂ ನನಗೆ 2017 ನಾನು ಇವತ್ತು ಯಾವಕ್ಕೂ ಜೀವನದಲ್ಲಿ ಮರೆಯಲಾರದಂಥ ಒಂದು ಗಳಿಗೆ. ಅದು ದೇವರಾಜ್ ಅರಸು ಜಯಂತಿ ಒಂದು ಕಾರ್ಯಕ್ರಮ ಪ್ರಯುಕ್ತ ಸಾಹೇಬರಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಹಾಗಾಗಿ ಅವರಿಗೆ ಅವತ್ತಿನಿಂದ ಇವತ್ತಿನವರೆಗೆ ನನಗೆ ಒಬ್ಬನು ಮನೆ ಮಗನ ಥರ ನಮಗೆ ಒಂದು ಟ್ರೀಟ್ ಮಾಡಿಕೊಂಡು ಇದ್ದಾರೆ. ಕಾರಣ ಏನಂತಂದರೆ ನೀವು ತಿಳ್ಕೊಂಡಿರ್ಬೋದು, ಕಲಬುರಗಿಯಲ್ಲಿ, ಮೈಸೂರಲ್ಲಿ, ಇವರು ಕೊಳ್ಳೇಗಾಲಲ್ಲಿ. ಹೀಗಾಗಿ ಸಾಹೇಬ್ರಿಗೆ ಯಾವುದು ಭೇದ ಭಾವ ಇಲ್ಲಾರ್ದೆ ಅವನ ಹತ್ರ ಒಂದೇ ಒಂದು ಪ್ರತಿಭೆ ಇದ್ದರೆ ಆ ವ್ಯಕ್ತಿಯನ್ನು ಬೆಳೆಸಬೇಕು, ಆ ವ್ಯಕ್ತಿಯನ್ನು ಮುಂದೆ ತರಬೇಕು ಎಂಬ ತುಡಿತ ಹಂಬಲ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಅನಂತ ಧನ್ಯವಾದ ಹೇಳ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಕೂಡ ಅನೇಕ ರಾಜ್ಯಗಳಲ್ಲಿ, ಹೊರ ರಾಜ್ಯಗಳಲ್ಲಿ ಎಷ್ಟೋ ಒಂದು ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಿರ್ತಾರೆ. ಅವರಿಗೆ ಮತ್ತೊಮ್ಮೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಒಂದು ಜನಪದ ಸಿರಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರ ಒಂದು ಸಂದರ್ಶನ ಆಗ್ತಾ ಇರೋದು ತುಂಬ ಸಂತೋಷವಾದಂಥ ವಿಷಯ. ಪ್ರೇಕ್ಷಕರೇ, ದಯಮಾಡಿ ಡಾಕ್ಟರ್ ರಾಮೇಶ್ವರಪ್ಪ ಸರ್ ಅವರ ಒಂದು ತುಡಿತ ಈ ಜನಪದ ಸಂಗೀತ ಬಗ್ಗೆ ಆಗಲಿ, ಜನಪದ ಒಂದು ಕಲೆ ಬಗ್ಗೆ ಆಗಲಿ ಒಂದು ಒಳ್ಳೆಯ ಒಂದು ಸಂದರ್ಶನ ಬರ್ತಾ ಇದೆ. ದಯಮಾಡಿ ತಾವೆಲ್ಲರೂ ಜನಪದ ಸಿರಿ ಚಾನಲನ್ನು, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ ಅದನ್ನು ಹಂಚಿಕೊಂಡು ನೀವು ಕೂಡ ಅದರಲ್ಲಿ ಭಾಗವಾಗಿ ಈ ಚಾನಲನ್ನು ಪ್ರೋತ್ಸಾಹಿಸಿ ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಧನ್ಯವಾದಗಳು. ನಮಸ್ಕಾರ, ನಾನು ಮಮತಾ ರಾಮೇಶ್ವರಪ್ಪ ಮಾತಾಡ್ತಾ ಇದ್ದೀನಿ. ನಾನು ಅವ್ರ ಹೆಂಡತಿಯಾಗಿ ಅವ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದೇ ನನಗೆ ತೋಚ್ತಾ ಇಲ್ಲ. ಆದರೂ ಮಾತಾಡೋಕ್ಕೆ ಅಂತ ಕೂರಿಸ್ಬಿಟ್ಟಿದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ. ನನ್ನ ಮದುವೆ ಆಗಿ ವೈವಾಹಿಕ ಜೀವನ 38 ವರ್ಷ ಕಳೀತು. ಮೊನ್ನೆ ಅಕ್ಟೋಬರ್ 2ನೇ ತಾರೀಕಿಗೆ ಮದುವೆ ಆದಾಗಿನಿಂದ ಅವರನ್ನು ನೋಡ್ತಾನೇ ಬರ್ತಾಯಿದ್ದೀನಿ. ಅವರ ವಿದ್ಯಾಭ್ಯಾಸದಲ್ಲಿ ಯಾವತ್ತೂ ನಿರತರಾಗೇ ಇದ್ದಾರೆ. ಅವರು 21 ಡಿಗ್ರಿ ತೊಗೊಂಡಿದ್ದಾರೆ. ನನ್ನ ಮದುವೆ ಆದಾಗ ಅವರು ಕೇವಲ ಒಂದೇ ಡಿಗ್ರಿಯಲ್ಲಿದ್ದರು. ಒಂದು PhD ಆಗಿತ್ತು. KAS ಒಂದು ಸತಿ ಪಾಸ್ ಮಾಡಿದರು. ತದನಂತರ ನಾನು ಮದುವೆ ಆದಮೇಲೆ ಅವರೆಲ್ಲ ಪದವಿಗಳನ್ನು ತೊಗೊಂಡ್ರು. ಅವರು ಸಂಸಾರ, ಅಧಿಕಾರ ವೃತ್ತಿ, ಸಂಗೀತ, ಸಾಹಿತ್ಯ ಎಲ್ಲದನ್ನು ಸರಿತೂಗಿಸ್ಕೊಂಡೇ ಬಂದರು. ಯಾವುದರ ಬಗ್ಗೆನೂ ಅವರು ಕಡೆಗಣಿಸಲಿಲ್ಲ. ಸಂಸಾರಕ್ಕೆ ಯಾವಾಗ ಟೈಮ್ ಕೊಡಬೇಕು, ಹೆಂಡತಿ ಮಕ್ಕಳಿಗೆ ಯಾವಾಗ ಟೈಮ್ ಕೊಡಬೇಕು, ಅಧಿಕಾರ ವೃತ್ತಿಯಲ್ಲಿ ಯಾವಾಗ ಅವರು ಟೈಮ್ ಕೊಡಬೇಕು, ಸಂಗೀತಕ್ಕೆ ಏನು ಮಾಡಬೇಕು, ಪ್ರತಿಯೊಂದನ್ನು ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದರು. ಇವತ್ತಿಗೂ ಅವರು ನನ್ನ ಮನಸ್ಸಿಗೆ ಅನಿಸುತ್ತೆ, ಅಧಿಕಾರಿ ಆಗದೆ ಇದ್ದಿದ್ದರೆ ಅವರು ದೊಡ್ಡ ಸಂಗೀತಗಾರರೋ ಸಾಹಿತಿನೋ ಆಗಿರ್ತಿದ್ರು. ಅವರಿಗೆ ಅಧಿಕಾರ ವೃತ್ತಿಯಲ್ಲಿ ಅಡೆತಡೆಗಳಿಂದ ಅವರು ಯಾವುದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲಿಲ್ಲ. ಅವರ ಆಸೆಯಿಂದ ತುಂಬ ಸರ್ಕಾರಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಅವರು ಸರ್ಕಾರದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಅವರಿಗೆ ಜಂಟಿ ನಿರ್ದೇಶಕರಾಗಿದ್ದರು. ದಸರಾ ಉತ್ಸವ, ಕರಾವಳಿ ಉತ್ಸವ, ಹೊಯ್ಸಳ ಉತ್ಸವ, ಪಟ್ಟದಕಲ್ಲು ಉತ್ಸವ, ಹಂಪೆ ಉತ್ಸವ ಪ್ರತಿಯೊಂದನ್ನು ಅವರು ತಮ್ಮ ಸಾಹಿತ್ಯ ಸಂಸ್ಕೃತಿ ಆಸಕ್ತಿಗಾಗಿಯೇ ಅವರು ಬೇರೆ ಬೇರೆ ಹುದ್ದೆಗಳನ್ನ ತ್ಯಜಿಸಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ.
ಅವರನ್ನು ಇವತ್ತು ನಿವೃತ್ತಿಯಾಗಿದ್ದಾರೆ. ನಿವೃತ್ತಿ ಆದಮೇಲೆ ಅವರು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ತುಂಬ ಆಸೆ ಇದೆ ಅವರಿಗೆ. ಆದರೆ ಅವರಿಗೆ ತಂಡದವರೆಲ್ಲ ಬೇರೆ ಬೇರೆ ಜಿಲ್ಲೆಗಳವ್ರನ್ನೆಲ್ಲ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಒಗ್ಗೂಡಿಸ್ಕೊಂಡು ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅವರಿಗೆ. ಅದರಿಂದ ಎಲ್ಲ ಕಲಾವಿದರು ಈ ಮೂಲಕನೂ ಕೇಳ್ಕೊತೀನಿ ನಾನು, ಎಲ್ಲರೂ ಅವ್ರಿಗೆ ಸಹಕರಿಸಿ ಅವ್ರ ಜೊತೆ ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಕಡೆ ಕಾರ್ಯಕ್ರಮಗಳು ಕೊಡಿ, ಅವರ ಆಸೆನ ಈಡೇರಿಸ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ನಮಸ್ಕಾರ. ಸಂದರ್ಭದಲ್ಲಿ ನಮ್ಮ ಶ್ರೋತೃ ಬಾಂಧವರಲ್ಲಿ ಒಂದು ವಿನಮ್ರ ಮನವಿ ಮಾಡ್ತೇನೆ. ನಮ್ಮ ಕಾಂತರಾಜು ಅವರು ಜನಪದ ಸಿರಿ ವಾಹಿನಿಯ ಮೂಲಕ ನಮ್ಮ ಜಾನಪದ ಮತ್ತು ನಮ್ಮ ಕಲೆ, ಸಂಗೀತ, ಸಾಹಿತ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚಾರ ಮಾಡಿ ಈ ರೀತಿಯಾಗಿ ಸಾಂಸ್ಕೃತಿಕವಾಗಿ ಉಳಿಸಬೇಕಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಅವರು ದಾಖಲೆ ಮಾಡಿ ಪ್ರಸಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಸಾಂಸ್ಕೃತಿಕ ಸಿರಿ ಜಾನಪದ ಸಿರಿ ಚಾನಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಪಾಲಿಸಿ, ಪೋಷಿಸಿ, ಬೆಳೆಸಿ ಅದನ್ನು ಉತ್ತೇಜನ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಗೆ ಮಾತನಾಡು.